ಹಾಯ್ ಗಾಯ್ಸ್, ವೆಲ್ಕಮ್ ಟು ರಮ್ಯಾ ಬ್ಲಾಗ್. ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಕೊಂಡಿರೋದು, ಮತ್ತು ಕ್ಯಾರೆಟು, ತುರಿದಿರೋ ಸೌತೆಕಾಯಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಉಪ್ಪು. ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವರೆಬೇಳೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇದಕ್ಕಿನ ಬೇಳೆ ಸ್ವಲ್ಪ ಬೇಯಿಸ್ಕೊಂಡು ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಹೀಗೆ ಇಟ್ಕೊಂಡು ಹೀಗೆ ಉಂಡೆ ಮಾಡಿ ನೋಡ್ಕೊ. ಸೊ ಇವಾಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಇದೆ. ನೋಡಿ, ನಾನು ಈ ಥರ ಕಾಟನ್ ಕ್ಲಾತ್ ಮಾಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ರೊಟ್ಟಿ ಮಾಡೋದು ಎಲ್ಲ ಬರುತ್ತಲ್ಲ, ಶೀಟೆಲ್ಲ, ಅದರಲ್ಲೆಲ್ಲ ಮಾಡ್ಬೋದು. ಸೊ ಇವಾಗ ಈ ಥರ ತೊಗೊಂಡು ಹೀಗೆ ತಗ್ತಾ ಇದ್ದೀನಿ. ನೀರು ಕಾದಿದೆ. ಇಂಚು ಕಾದಿದ್ಮೇಲೆ ಒಂಚೂರು ಎಣ್ಣೆ ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ಸುಟ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ ಗೈಸ್, ಎಲ್ಲರೂ ಟ್ರೈ ಮಾಡಿದ್ರೆ ಕುಮಾರಸ್ವಾಮಿ ಎಲ್ಲ ಬಿಟ್ಟು ಬಿಟ್ಕೊಂಬಂದು ನೋಡಿದ್ದೀರಾ ಗೈಸ್. ನಾವೇನೋ ಬಿಟ್ಟಿಲ್ಲ ಅಂತ ತಿಂತೀವಿ, ನೀವು ಹಿಂಗೆಲ್ಲ ಟ್ರೈ ಮಾಡಿಬಿಟ್ಟು. ಹಂಗೆಲ್ಲ ಏನಿಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ತಂಗಿದಿ ರೊಟ್ಟಿ ಬರೋದೇ ಅಕ್ಕನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ. ಸೊ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಅವರೆಲ್ಲ ಮಾತಾಡ್ತಾ ಇರ್ತಾರೆ. ನೋಡಿ ಗೈಸ್, ಇನ್ನೊಂದು ತಟ್ಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಸುಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಮಾಡಿ ಕೊಟ್ಟಿದ್ದೀನಿ. ಇವಾಗ ರಿವ್ಯೂ ಹೇಳ್ತಾರೆ ಇವರು. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾಳೆ, ಅದು ಬೇರೆ ವಿಷಯ. ಚೆನ್ನಾಗಿದೆಯಾ? 10 ಔಟ್ ಆಫ್ 8.5. ಅದನ್ನು ಮಾಡ್ಕೊಂಡು ತಿನ್ನೋಕ್ಕೆ ಹೋಗ್ತೇ ಇಲ್ಲ, ಮಾಡಿಕೊಟ್ರೆ 8.5 ಅಂತ ಹೇಳ್ತಾರೆ. ಏನು ಮಾಡೋದು? ನನ್ನ ಮಗ ತಿಂದು ಹೇಳ್ತಾನೆ, ಹೆಂಗಿದೆ ಮಗನೇ? ಸೂಪರ್ ಆಗಿದೆಯಾ? ಸೂಪರ್ ಆಗಿದೆಯಾ? ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತು ಬ್ಲಾಗು. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಮತ್ತು ತುಂಬ ದಿನದಿಂದ ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತಲೇ ಆಸೆ ಇತ್ತು, ಬಟ್ ಎಲ್ಲಿ ಯಾರು ಏನು ಅಂದ್ಕೊಳ್ತಾರೋ, ಈ ಥರ ಎಲ್ಲ ನಾಳೆ
ಜನ ಈ 4 ಥರ ಏನು ಅನ್ಕೊಂತಾರೋ ಏನು ಮಾತಾಡ್ತಾರೋ ಅದೇ ಯೋಚನೆ ಮಾಡ್ತಾ ಮಾಡ್ತಾ ವರ್ಷಗಳೇ ಆಗೋಯ್ತು. ಮಾಡೋಕ್ಕಾಗಲ್ಲ.